ನಮಸ್ಕಾರ, ನಾನು ಬಸವರಾಜ್. ಸೊ ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಕಂಪ್ಲೀಟ್ ಆಸ್ಟ್ರೇಲಿಯಾ ವೀಸಾ ಪ್ರೊಸೆಸ್ ಬಗ್ಗೆ ಓವರ್ ಆಲ್ ಎಕ್ಸ್ಪ್ಲೇನ್ ಮಾಡಿದ್ನಿ. ಎಷ್ಟು ಸ್ಟೆಪ್ಸ್ ಇರ್ತಾವು, ಏನೇನೆಲ್ಲ ಸ್ಟೆಪ್ಸ್ ಅದಾವ ಅನ್ನೋದನ್ನು ನೋಡ್ಕೊಂಡಿದ್ವಿ. ಬಟ್ ಇವತ್ತಿನ ವಿಡಿಯೋ ಒಳಗೆ ಸ್ಪೆಸಿಫಿಕ್ಲಿ ಆಕ್ಯುಪೇಷನ್ ಹೆಂಗೆ ಚೂಸ್ ಮಾಡೋದು, ಡೈರೆಕ್ಟ್ಲಿ ಅವ್ರ ವೆಬ್ಸೈಟ್ನಾಗ ಹೋಗಿ ಎಕ್ಸಾಂಪಲ್ಸ್ ತೊಗೊಂಡು ಚೆಕ್ ಮಾಡೋನು. ಅದೇ ಥರ ವೀಸಾ ಪಾಯಿಂಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು. ಸೊ ಇವು ಎರಡು ಪಾಯಿಂಟ್ ನೋಡ್ಕೊಂಡ್ಬಿಟ್ರೆ ಅಂದ್ರೆ ಕಂಪ್ಲೀಟ್ ಆಸ್ಟ್ರೇಲಿಯಾ ವೀಸಾ ಪ್ರೊಸೆಸ್ ವೆರಿ ಕ್ಲಿಯರ್ ಆಕೈತಿ ನಿಮಗೆ. ಸೊ ನಿಮ್ಮ ಆಕ್ಯುಪೇಷನಿಗೆ ಯಾವ ವೀಸಾ ಸೂಟ್ ಆಕೈತಿ, ಎಲಿಜಿಬಿಲಿಟಿ ಏನೇನು ಐತಿ, ಸೊ ನಿಮ್ದು ಪಾಯಿಂಟ್ ಎಷ್ಟು ಬರಾಕತೈತಿ, ಸೊ ನಿಮಗೆ ಇಂಗ್ಲೀಷ್ ಬ್ಯಾಂಡ್ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅನ್ನೋದು ಎವ್ರಿಥಿಂಗ್ ಕ್ಲಿಯರ್ ಆಕೈತಿ. ದ ಓನ್ಲಿ ಥಿಂಗ್ ಸ್ಕಿಲ್ ಅಸೆಸ್ಮೆಂಟ್ ಮ್ಯಾಂಡೇಟರಿ ಇರ್ತೈತಿ. ಬಟ್ ಆ ಸ್ಕಿಲ್ ಅಸೆಸ್ಮೆಂಟನ್ನು ನಾವು ಇನ್ನೊಂದು ವಿಡಿಯೋನಾಗ ನೋಡೋಣ. ಬಟ್ ಇವು ಎರಡು ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ದು ಹೋಲ್ ಪ್ರೊಸೆಸ್ನ ಕಂಪ್ಲೀಟಾಗಿ ಕ್ಲಿಯರ್ ಆಕೈತಿ. ಬರ್ರಿ, ಸೊ ಕಂಪ್ಲೀಟ್ಲಿ ಎಲ್ಲ ಸ್ಕ್ರೀನ್ ಮ್ಯಾಗ್ನ ಒನ್ ಬೈ ಒನ್ ನೋಡ್ಕೊತ ಹೋಗೋನು. ಆಸ್ಟ್ರೇಲಿಯನ್ ಮೇನು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡೋಣ. ಸೊ ನಾ ಹಿಂದಿನ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ಫಸ್ಟ್ ವೀಸಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಚೆಕ್ ಮಾಡಬೇಕು, ಆಕ್ಯುಪೇಷನ್ ನಿಮ್ಮದು ಚೆಕ್ ಮಾಡ್ಕೋಬೇಕು. ಸೊ ಅದನ್ನು ಹೆಂಗೆ ಚೆಕ್ ಮಾಡೋದು ಒನ್ ಬೈ ಒನ್ ನೋಡೋಣ. ಸೊ ಸ್ಕ್ರೀನ್ ಮೇಲೆ ನೋಡತ್ತಿರ್ಬೋದು ನೀವು. ಈ ಲಿಂಕ್ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ನಾಗೂ ಹಾಕೀನಿ. ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್ ಅಂತೇವಿ. ಸೊ ಇದು ಆಸ್ಟ್ರೇಲಿಯಾದ ಕಂಪ್ಲೀಟ್ ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್. ಈ ಫೈನಾನ್ಷಿಯಲ್ ಇಯರಿಗೆ ಯಾವ್ಯಾವ ಅದಾವ ಅಂಥೇಳಿ ಆಲ್ರೆಡಿ ಲಿಸ್ಟ್ ಮಾಡಿರ್ತಾರು. ಸೊ ಇದರಿಂದ ಏನು ಬೆನಿಫಿಟ್ ಅಂತಂದ್ರೆ, ನಿಮ್ಮದು ಪರ್ಟಿಕ್ಯುಲರ್ ಆಕ್ಯುಪೇಷನ್ ಯಾವ ವೀಸಾ ಎಲಿಜಿಬಿಲಿಟಿ ಐತಿ, ಆಮೇಲೆ ಯಾವ ಅಸೆಸಿಂಗ್ ಬಾಡಿ ನೀವು ಸ್ಕಿಲ್ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದು ಎಲ್ಲ ಡೀಟೇಲ್ ಅದು ಪ್ರೊವೈಡ್ ಮಾಡ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಮ್ಯಾಗ ನೋಡ್ತಿರ್ಬೋದು, ಇದು ಸ್ಕಿಲ್ಡ್ ಆಕ್ಯುಪೇಷನ್ ಲಿಸ್ಟ್. ಸೊ ಇಲ್ಲಿ ಕೆಳಗಡೆ ಹೋದ್ರಿ ಅಂತಂದ್ರೆ ಸರ್ಚ್ ಆಪ್ಷನ್ ಇರ್ತೈತಿ. ನಿಮ್ಗೆ ಆಲ್ರೆಡಿ ನಿಮ್ದು ಆಕ್ಯುಪೇಷನ್ ಗೊತ್ತಿತ್ತಂದ್ರೆ ಡೈರೆಕ್ಟ್ನ ಇಲ್ಲಿ ಸರ್ಚ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಟೂಲ್ ಮೇಕರ್ ನಾ ತಗೋತೀನಿ. ಸೊ ಹಿಂಗೆ ಸರ್ಚ್ ಮಾಡ್ತಿದ್ದಂಗೆ ಆಕ್ಯುಪೇಷನ್ ಅವೈಲೇಬಲ್ ಇತ್ತಂದ್ರೆ ಇಲ್ಲಿ ಬರ್ತೈತಿ, ನೋಡತ್ತಿರ್ಬೋದು. ಆಲ್ರೆಡಿ ಬಂದೈತಿ ಇಲ್ಲಿ. ಸೊ ಇಲ್ಲಿ ವೀಸಾಸ್ ಅಂಥೇಳಿ ಏನು ಮೆನ್ಷನ್ ಮಾಡ್ಯಾರಲ್ಲ, ಇಷ್ಟೆಲ್ಲ ವೀಸಾಸ್ ಅದಕ್ಕೆ ಎಲಿಜಿಬಿಲಿಟಿ ಐತಿ. 190, 407, 489, 494. ಸೊ ಡಿಫ್ರೆಂಟ್ ಟೈಪ್ ಆಫ್ ವೀಸಾಸ್ ಈ ಆಕ್ಯುಪೇಷನಿಗೆ ಎಲಿಜಿಬಿಲಿಟಿ ಐತಿ. ಸೊ ಅದೇ ಥರ ಇಲ್ಲಿ ಅಸೆಸಿಂಗ್ ಅಥಾರಿಟಿ ಅಂತ ಐತಲ್ಲ, ಸೊ ಇದು TRA. ಸೊ ಟ್ರೇಡ್ ರಿಕಗ್ನೈಸೇಷನ್ ಆಫ್ ಆಸ್ಟ್ರೇಲಿಯಾ ಸ್ಕಿಲ್ ಅಸೆಸ್ಮೆಂಟ್ ಮಾಡತೈತಿ. ಸೊ ಯಾವುದೇ ಆಕ್ಯುಪೇಷನ್ ನೀವು ಚೂಸ್ ಮಾಡಿದ್ರು ಸ್ಕಿಲ್ ಅಸೆಸ್ಮೆಂಟ್ ಮಾಡಲೇಬೇಕು. ಸೊ ಅದನ್ನು ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಬಟ್ ಯಾವ ಅಸೆಸಿಂಗ್ ಅಥಾರಿಟಿ ಮಾಡತೈತೆ ಅನ್ನೋದು ಇಲ್ಲೇ ಗೊತ್ತಾಕೈತಿ ನಿಮಗೆ. ಸೊ ಈ 3 ಪಾಯಿಂಟ್ ಗೊತ್ತಾತಂದ್ರೆ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ, ನೀವು ಯಾವ ವೀಸಾ ಅಪ್ಲೈ ಮಾಡಬೇಕು, ಅದಕ್ಕೆ ಏನೇನು ಪ್ರಿಪೇರ್ ಆಗಬೇಕು, ಯಾವ ಅಸೆಸಿಂಗ್ ಅಥಾರಿಟಿಗೆ ಅಪ್ರೋಚ್ ಮಾಡಬೇಕು, ಎಲ್ಲ ಡೀಟೇಲ್ ನಿಮಗೆ ಸಿಗ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಈಗ ಯಾರಿಗಾರ ಆಕ್ಯುಪೇಷನ್ ಗೊತ್ತಿಲ್ಲ, ಈಗ ಅವ್ರಿಗೆ ನನಗೆ ಗೊತ್ತಿತ್ತು ಟೂಲ್ ಮೇಕರ್ ಅಂತ ನಾನು ಹಾಕಿದ್ನಿ. ಸೊ ಗೊತ್ತಿಲ್ಲದವ್ರು ಹೆಂಗೆ ಮಾಡಬೇಕು, ನಾನು ಇದನ್ನು ರಿಸೆಟ್ ಮಾಡ್ತೀನಿ. ಯಾರೋ ಒಬ್ರು ಈಗ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ ಆ ಥರ ಸಮಥಿಂಗ್. ಸೊ ನೀವು ಜಸ್ಟ್ ಚೆಕ್ ಮಾಡಿರಿ, ಜಸ್ಟ್ ಮೆಕ್ಯಾನಿಕಲ್ ಅಂತ ಹೇಳಿ ನಿಮಗೇನು ನಿಮ್ಮ ಆಕ್ಯುಪೇಷನಿಗೆ ಏನು ಹಿಂಟ್ಸ್ ಅದಾವೋ ಅದನ್ನು ಟ್ರೈ ಮಾಡಿರಿ. ಸೊ ಇಲ್ಲಿ ಬರ್ತೈತೆ. ಫಾರ್ ಎಕ್ಸಾಂಪಲ್ ಏರ್ ಕಂಡೀಷ್ನಿಂಗ್ ಆ್ಯಂಡ್ ಮೆಕ್ಯಾನಿಕಲ್ ಸರ್ವಿಸ್ ಪ್ಲಂಬರ್, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರು. ಫಾರ್ ಎಕ್ಸಾಂಪಲ್ ಈಗ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂತು. ಸೊ ಇಲ್ಲಿ ನೋಡ್ತಿರ್ಬೋದು ಇಂಜಿನಿಯರ್ಸ್ ಆಫ್ ಆಸ್ಟ್ರೇಲಿಯಾ. ನಾನು ಇದನ್ನು ಡೀಟೇಲಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಯಾರಾದರೂ ಡಿಪ್ಲೊಮಾ ಇದ್ರಿ, ಡಿಪ್ಲೊಮಾ ಮುಗಿಸಿ ನೀವು ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದು ವೀಸಾ ಏನಾರ ಪ್ಲ್ಯಾನ್ ಮಾಡೋರಿದ್ರಂದ್ರೆ ಅಂಥವ್ರಿಗಿದು ಎಲಿಜಿಬಿಲಿಟಿ ಬರೋಂಗಿಲ್ಲ, ಬಿಕಾಸ್ ನಿಮಗೆ ಇಂಜಿನಿಯರಿಂಗ್ ಡಿಗ್ರಿ ಇರಬೇಕಾಗ್ತೈತಿ ಇಲ್ಲಿ. ಸೊ TRA ಅಂತಂದರೆ ಟ್ರೇಡ್ ರಿಕಗ್ನೈಸೇಷನ್ ಆಫ್ ಆಸ್ಟ್ರೇಲಿಯಾ, ಅವರು ಡಿಪ್ಲೊಮಾ ಮ್ಯಾಗ ಅಪ್ಲೈ ಮಾಡ್ಬೋದು. ಬಟ್ ಈ ಆಕ್ಯುಪೇಷನಿಗೆ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡೋಕ್ಕಾಗಂಗಿಲ್ಲ. ಸೊ ಇವೆಲ್ಲ ನೋಡ್ರಿ ಇಂಜಿನಿಯರ್ಸ್ ಆಫ್ ಆಸ್ಟ್ರೇಲಿಯಾ ಅಂತಲೇ ಬರತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡ್ರಾಸ್ಪನ್ ಎಲ್ಲರಿಗೂ ಇಂಜಿನಿಯರಿಂಗ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು TRA ಐತಿ. TRA ಇಸ್ ನಥಿಂಗ್ ಬಟ್ ಟ್ರೇಡ್ ರಿಕಗ್ನೈಸೇಷನ್ ಆಫ್ ಆಸ್ಟ್ರೇಲಿಯಾ. ಇದು ಡಿಪ್ಲೊಮಾ ಇದ್ರೂ ನಡಿತೈತಿ.
ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೆಕ್ನಿಷಿಯನ್ ಅಂತ ಐತಿ. ಓಕೆ, ನೀವು ಕನ್ಫ್ಯೂಸ್ ಆಗ್ತೀರಿ, ನನಗಿದು ನನ್ನ ಆಕ್ಯುಪೇಷನ್ ಹೌದು ಅಲ್ಲೋ. ಸೊ ಅದಕ್ಕೆ ಈ ಲಿಂಕ್ನಾಗ ಬರ್ರಿ. ಈ ಲಿಂಕ್ನಾಗ ಬಂದಮೇಲೆ ಆ ಆಕ್ಯುಪೇಷನದ ಕಂಪ್ಲೀಟ್ ಡೀಟೇಲ್ ಕೊಡ್ತೈತಿ. ಇಲ್ಲಿ ಏನೇನು ಸ್ಕಿಲ್ ಇರಬೇಕು, ಟಾಸ್ಕ್ ಏನೇನು ಮಾಡಿರಬೇಕು. ಓಕೆ, ಪ್ರಿಪೇರಿಂಗ್ ಡ್ರಾಯಿಂಗ್ಸ್, ಪ್ಲ್ಯಾನ್ಸ್, ಡಿಸೈನ್ಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ ಅಂಡರ್ ದ ಡೈರೆಕ್ಷನ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಟೆಕ್ನಾಲಜಿಸ್ಟ್. ಸೊ ಈ ಥರ ಎಲ್ಲ ಡೀಟೇಲ್ ಕೊಡ್ತೈತಿ ಇಲ್ಲಿ. ಸೆಲೆಕ್ಟಿಂಗ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್, ಅಸೆಂಬ್ಲಿಂಗ್ ಆ್ಯಂಡ್ ಇನ್ಸ್ಟಾಲಿಂಗ್ ನ್ಯೂ ಆ್ಯಂಡ್. ಸೊ ಈ ಎಲ್ಲ ಟಾಸ್ಕ್ನ ಒನ್ ಬೈ ಒನ್ ಓದ್ಕೊಂತ ಹೋದ್ರೆ ನಿಮಗೆ ಗೊತ್ತಾಗ್ತೈತೆ, ಓಕೆ ನಾ ಡ್ರಾಯಿಂಗ್ಸ್ ಮಾಡತ್ತೀನಿ, ಪ್ಲಾನಿಂಗ್ಸ್ ಮಾಡಾಕತ್ತೀನಿ, ಇಂಜಿನಿಯರ್ಸ್ ಓಕೆ ಯಾರ್ದೋ ಸಪೋರ್ಟ್ ತೊಗೊಂಡು ನಾ ಇವನ್ನೆಲ್ಲ ಪ್ರಿಪೇರ್ ಮಾಡತ್ತೀನಿ. ಅಸಿಸ್ಟಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಓಕೆ ಆಲ್ರೆಡಿ ಒಬ್ರು ಇಂಜಿನಿಯರ್ ಇರ್ತಾರೋ ಅವ್ರಿಗೆ ನಾನು ಅಸಿಸ್ಟ್ ಮಾಡತ್ತೀನಿ ಡಿಸೈನ್ ಒಳಗೆ. ಸೆಲೆಕ್ಟಿಂಗ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ ಇದೆಲ್ಲ ಯಾವುದೋ ನಿಮ್ಗೆ ಇದು ಟಾಸ್ಕ್ಗಳೆಲ್ಲ ಸೂಟ್ ಆಗತ್ತಿತ್ತಂದ್ರೆ, ಸೊ ದೆನ್ ಆಲ್ಮೋಸ್ಟ್ ಇವೆಲ್ಲ ಸೂಟ್ ಆಗ್ಬೇಕು ನಿಮಗೆ. ಸೊ ಇದೆಲ್ಲ ಸೂಟ್ ಆಗತ್ತಿತ್ತಂದ್ರೆ ದಿಸ್ ಈಸ್ ಯುವರ್ ಆಕ್ಯುಪೇಷನ್. ಸೊ ಆ ಥರ. ಸೊ ಮತ್ತು ಬೇರೆ ಯಾವುದಾದ್ರೂ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬರು ಮಷಿನಿಸ್ಟ್ ಇರ್ತೀರಿ. ಸೊ ಮೆಟಲ್ ಕಾಸ್ಟಿಂಗ್ ಟ್ರೇಡ್ ವರ್ಕರ್ ಅದಾವು, ಮೆಟಲ್ ಫ್ಯಾಬ್ರಿಕೇಟರ್, ಮೆಟಲ್ ಮಷಿನಿಸ್ಟ್. ಫಾರ್ ಎಕ್ಸಾಂಪಲ್ ಈ ಆಕ್ಯುಪೇಷನ್ ಹೋದ್ರೆ ಮೆಟಲ್ ಮಷಿನಿಸ್ಟ್, ಫಿಟರ್ ಆ್ಯಂಡ್ ಮಷಿನಿಸ್ಟ್. ಸೊ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ಟಾಸ್ಕ್ ಇನ್ಕ್ಲೂಡ್ಸ್ ಸ್ಟಡಿಂಗ್ ಡ್ರಾಯಿಂಗ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ ಟು ಡಿಟರ್ಮೈನ್ ಸೂಟೇಬಲ್ ಮಟೀರಿಯಲ್, ಮೆಥಡ್, ಸೀಕ್ವೆನ್ಸ್ ಆಫ್ ಆಪ್ರೇಷನ್ ಆ್ಯಂಡ್ ಮಷಿನಿಂಗ್ ಸೆಟ್ಟಿಂಗ್ಸ್. ಸೊ ಈ ಎಲ್ಲ ಟಾಸ್ಕನ್ನು ನೀವು ರೀಡ್ ಮಾಡಿ ಈ ಟಾಸ್ಕ್ ಎಲ್ಲನೂ ನೀವು ಮಾಡತ್ತಿದ್ರಿ ಅಂತಂತಂದ್ರೆ ಸೊ ಇದು ನಿಮ್ಮದು ಆಕ್ಯುಪೇಷನ್ ಆಕೈತಿ. ಸೊ ಅದೇ ಥರ ಮತ್ತು ಯಾವುದಾದ್ರು ಯಾರಾದರೂ ನರ್ಸಿಂಗ್ ಮಾಡಿದ್ರಿ, ಸೊ ಮಿಡ್ ವೈಫ್ ಅಂತಾರೆ, ನರ್ಸ್ ಎಜುಕೇಟರ್ಸು, ನರ್ಸ್ ಮ್ಯಾನೇಜರು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಇರ್ತಾವೆ. ನಿಮಗೆ ಈ ಥರ ಜಸ್ಟ್ ನರ್ಸಿಂಗ್, ನಾವು ನರ್ಸಿಂಗ್ ಅಂತ ಚೆಕ್ ಮಾಡಿದ್ನಿ, ನರ್ಸಿಂಗ್ನಾಗ ಇಷ್ಟೆಲ್ಲ ಬರಾಕತ್ತು. ಸೊ ಇಲ್ಲಿ ಒಳಗಡೆ ಹೋಗಿ ಸೊ ಅದರ ರಿಲೇಟೆಡ್ ನಿಮಗೆ ಎನ್ರೋಲ್ಡ್ ಇಲ್ಲಿ ಇರ್ತೈತಿ, ಏನೇನು ಟಾಸ್ಕ್ ಇರಬೇಕು ಈ ಥರ. ಸೊ ಈ ಟಾಸ್ಕ್ಗಳು ನಿಮಗೆ ಮ್ಯಾಚ್ ಆಗಬೇಕು. ಈ ಟಾಸ್ಕ್ ಎಲ್ಲ ನಿಮಗೆ ಮ್ಯಾಚ್ ಆಗತ್ತಿತ್ತಂದ್ರೆ ಅದು ನಿಮ್ದು ಆಕ್ಯುಪೇಷನ್. ಸೊ ಮತ್ತೇನು ಚೆಕ್ ಮಾಡೋಣ. ಫಿಟ್ಟರ್, ಫಿಟ್ಟರ್. ಫಾರ್ ಎಕ್ಸಾಂಪಲ್ ವೆಲ್ಡರ್, ಫಿಟ್ಟರ್ ಆ್ಯಂಡ್ ವೆಲ್ಡರ್ ಐತಿ. ಪ್ರೆಷರ್ ವೆಲ್ಡರ್, ವೆಲ್ಡರ್ ಫಸ್ಟ್ ಕ್ಲಾಸ್, ಈ ಥರ. ಫಾರ್ ಎಕ್ಸಾಂಪಲ್ ಅಕೌಂಟೆಂಟ್, ಅಕೌಂಟೆಂಟ್ ಜನರಲ್, ಕಾರ್ಪೊರೇಟ್ ಟ್ರೆಜರರು, ಎಕ್ಸ್ಟರ್ನಲ್ ಆಡಿಟರು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಬರ್ತಾವೆ. ಈ ಥರ ಒನ್ ಬೈ ಒನ್ ಆಕ್ಯುಪೇಷನ್ ನೀವು ನೋಡ್ಕೊತ ಹೋಗಿ ನಿಮ್ಮದು ಒಂದು ಆಕ್ಯುಪೇಷನ್ನ ಫಾರ್ಮಾಗಿ ಸೆಟ್ ಮಾಡಬೇಕು. ಒಂದು ಸತಿ ಅದನ್ನು ಸೆಟ್ ಮಾಡಿದರೆ ಅಂತಂದ್ರೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಫೈನಲಿ ನಾನು ಇದನ್ನು ಟೂಲ್ ಮೇಕರ್ ಎಕ್ಸಾಂಪಲ್ ತೊಗೋತೀನಿ. ಸೊ ಇಷ್ಟೆಲ್ಲ ವೀಸಾಸ್ ಅದಕ್ಕೆ ಎಲಿಜಿಬಿಲಿಟಿ. ನಮ್ಮ ವಿಡಿಯೋ ಯಾರಾದರೂ ನೋಡಿದ್ರೆ ಅಂದ್ರೆ ಈ ಪ್ರೊಸೆಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ನಿ. ಸೊ ಎಂಟೈರ್ ಎಷ್ಟು ಸ್ಟೆಪ್ಸ್ ಅದಾವು ವೀಸಾ ಅಪ್ಲೈ ಮಾಡೋಕ್ಕಂತೇಳಿ. ಸೊ ಅದರೊಳಗಿಂದ ಫಸ್ಟ್ ಆಕ್ಯುಪೇಷನ್ನ ಚೂಸ್ ಮಾಡೋದನ್ನು ಇವಾಗ ನೋಡ್ಕೊಂಡ್ವಿ. ಸೊ ಯಾವ ಥರ ಆಕ್ಯುಪೇಷನನ್ನು ನೀವು ಚೂಸ್ ಮಾಡ್ಬೇಕಂತೇಳಿ. ಸೊ ಅದೇ ಪ್ರಕಾರ ಯಾವ್ಯಾವ ವೀಸಾಸ್ ಎಲಿಜಿಬಿಲಿಟಿ ಅದಾವ ಅಂತಲೂ ನೋಡ್ಕೊಂಡ್ವಿ. ಅದು ಆಕ್ಯುಪೇಷನ್ ನೀವು ಚೂಸ್ ಮಾಡಿದಂದ್ರೆ ಅದ್ರೊಳಗನ ಅದು ಹೇಳ್ತೈತಿ ಯಾವ್ಯಾವ ವೀಸಾ ನೀವು ಎಲಿಜಿಬಿಲಿಟಿ ಅದೀರಿ ಅಂತ ಹೇಳಿ.
ಬಟ್ ಪರ್ಟಿಕ್ಯುಲರ್ಲಿ ನಿಮ್ಮ ಸಿಚುವೇಶನಿಗೆ ಯಾವ ವೀಸಾ ಸೆಲೆಕ್ಟ್ ಆಕೈತೆ ಅಂಥೇಳಿ ಇನ್ ಡೀಟೇಲ್ ನೋಡೋಣ. ಅದನ್ನು ಯಾವ ಥರ ನೋಡೋದು, ಸೊ ಅದ್ರ ಮ್ಯಾಗ ಹೆಂಗೆ ವರ್ಕ್ ಮಾಡೋದು ಅಂಥೇಳಿ. ಸೊ ಸ್ಕಿಲ್ ಅಸೆಸ್ಮೆಂಟ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಹೋಗೋಕ್ಕಿಂತ ಮುಂಚೆ ನಾನು ಪಾಯಿಂಟ್ ಕ್ಯಾಲ್ಕುಲೇಷನಿಗೆ ಹೋಗ್ಬಿಡ್ತೀನಿ. ಯಾಕಂತಂದ್ರೆ ಆಕ್ಯುಪೇಷನ್ ಮತ್ತು ಪಾಯಿಂಟ್ ಕ್ಯಾಲ್ಕುಲೇಷನ್ ನೀವು ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ ಸ್ಕಿಲ್ ಅಸೆಸ್ಮೆಂಟ್ ಮ್ಯಾಂಡೇಟರಿ ಮಾಡಲೇಬೇಕು. ಅದನ್ನು ಹೆಂಗೆ ಮಾಡೋದು ಅಂತೇಳಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ, ಯಾಕಂದ್ರೆ ಅದಕ್ಕೆ ಭಾಳಷ್ಟು ಡೀಟೇಲ್ಸ್ ಬೇಕಾಕೈತಿ. ಬಟ್ ಸೊ ಈಗ ನೀವು ವೀಸಾ ಅಪ್ಲೈ ಮಾಡಕ್ಕೆ ರೆಡಿ ಆದ್ರಿ, ನಿಮ್ಮ ಕಡೆ ಆಕ್ಯುಪೇಷನ್ ಐತಿ, ಯಾವ ವೀಸಾ ಎಲಿಜಿಬಿಲಿಟಿ ಇದ್ದೀರಿ ಅಂತೂ ಗೊತ್ತಾಯ್ತು. ಸೊ ಈಗ ವೀಸಾ ಅಪ್ಲೈ ಮಾಡಬೇಕು. ಬಟ್ ವೀಸಾ ಅಪ್ಲೈ ಮಾಡಕ್ಕೆ ನೀವು ಕಂಪ್ಲೀಟ್ ಎಲಿಜಿಬಿಲಿಟಿ ಅದೀರಿ, ಅದು ಕ್ವಶನ್ ಮಾರ್ಕ್. ಸೊ ಅದನ್ನು ಹೆಂಗೆ ಚೆಕ್ ಮಾಡೋದು, ದಟ್ ಈಸ್ ವಾಟ್ ಪಾಯಿಂಟ್ ಕ್ಯಾಲ್ಕುಲೇಷನ್. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೂ ಮ್ಯಾಂಡೇಟರಿ ಐತಿ, ಬಟ್ ಎಷ್ಟು ಬ್ಯಾಂಡ್ ಬೇಕನ್ನೋದು ಕ್ವಶನ್ ಮಾರ್ಕ್ ಐತಿ. ಸೊ ಕೆಲವೊಬ್ರು ಹೇಳ್ತಾರೆ ಆಸ್ಟ್ರೇಲಿಯಾ ಹೋಗ್ಬೇಕಾ ನಿಂಗೆ 7 ಬ್ಯಾಂಡ್ ಬೇಕು, ಕೆಲವೊಬ್ರು ಹೇಳ್ತಾರೆ 8 ಬ್ಯಾಂಡ್ ಬೇಕು. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಎಕ್ಸಾಕ್ಟ್ಲಿ ನಿಮ್ಮ ಸರ್ಕಮ್ಟನ್ಸಸ್ಸಿಗೆ ಎಷ್ಟು ಪಾಯಿಂಟ್ಸ್ ಬೇಕನ್ನೋದನ್ನು ಹೆಂಗೆ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಪಾಯಿಂಟ್ ಕ್ಯಾಲ್ಕುಲೇಷನ್ ಅಂತಂದ್ರೆ, ಸೊ ವೀಸಾ ಪ್ರೊಸೆಸ್ ಎಂಟೈರ್ಲಿ ಈಸಿ ಆಗಲಿ ಅಂಥೇಳಿ ಒಂದು ಕ್ಯಾಲ್ಕುಲೇಷನ್ ಇಟ್ಟಾರು. ಸೊ ಅದೇನೇನು ಕ್ಯಾಲ್ಕುಲೇಷನ್ಸ್, ಸೊ ಅಲ್ಲಿ ಏನು ಹೇಳ್ತಾರಂದ್ರೆ ಅವ್ರ 65 ಪಾಯಿಂಟ್ಸ್ ಮಿನಿಮಮ್ ಬೇಕು ಸ್ಕಿಲ್ಡ್ ಮೈಗ್ರೇಷನ್ ವೀಸಾಸ್ಗೆ. ಸೊ ಆ 65 ಪಾಯಿಂಟ್ಸ್ ಇತ್ತಂದ್ರೆ ಅಷ್ಟೇ ನೀವು ವೀಸಾ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಅದೀರಿ. ಸೊ ಈ ಪಾಯಿಂಟಿಗೆ ನೀವು ವರ್ಕ್ ಮಾಡಿದ್ರಂದ್ರೆ ಎಲ್ಲ ಪ್ರೊಸೆಸ್ ಈಸಿಯಾಗಿ ಅರ್ಥ ಆಕೈತೆ ನಿಮಗೆ. ಸೊ ಡೈರೆಕ್ಟ್ಲಿ ಪಾಯಿಂಟ್ ಕ್ಯಾಲ್ಕುಲೇಷನ್ಸಿಗೆ ಹೋಗೋನು, ಆಮೇಲೆ ಡಿಸೈಡ್ ಮಾಡೋನು ನಮಗೆ ಎಷ್ಟು ಇಂಗ್ಲೀಷ್ ಬ್ಯಾಂಡ್ ಬೇಕು ಅನ್ನೋದನ್ನು. ಓಕೆ, ಸೊ ಡೈರೆಕ್ಟ್ಲಿ ನಿಮಗೆ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ಆ ವೆಬ್ಸೈಟ್ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ನಾಗೂ ಹಾಕೀನಿ, ನೀವು ಆಮೇಲೆ ರೆಫರ್ ಮಾಡ್ಬೋದು. ನಿಮಗೆ ನೋಡ್ತಿರ್ಬೋದು ವೆಬ್ಸೈಟ್ ಆಲ್ರೆಡಿ ಶೋ ಆಗತೈತಿ. ಸೊ ದಿಸ್ ಈಸ್ ಪಾಯಿಂಟ್ ಕ್ಯಾಲ್ಕುಲೇಟರ್. ಸೊ ಇದು ಆಫಿಷಿಯಲ್ ವೆಬ್ಸೈಟ್ ಐತಿ, ನೀವು ಬೇರೆ ಯಾವುದೂ ಥರ್ಡ್ ಪಾರ್ಟಿ ವೆಬ್ಸೈಟ್ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಸೊ ಒಂದ್ಸತಿ ಈ ವೆಬ್ಸೈಟಿಗೆ ಹೋದ್ರಿ ಅಂದ್ರೆ ನಿಮಗೆಲ್ಲ 1 by 1 ಅರ್ಥ ಆಗ್ತೈತಿ. ಸೊ ಈಗ ಹೋಗ್ತಿದ್ದಂಗೆ ಫಸ್ಟ್ ಆಪ್ಷನ್ ಅದು ಕೇಳೋದು, ನೀವು ಯಾವ ವೀಸಾ ಅಪ್ಲೈ ಮಾಡೋಕ್ಕೆ ಹೊಂಟಿರಿ ಅಂಥೇಳಿ. ಸೊ ಫಸ್ಟ್ ಥಿಂಗ್ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ ನಾ ಇವೆಲ್ಲ ವೀಸಾ ಕ್ಲಾಸಸ್. ಸೊ ಬೇಸಿಕ್ಲಿ ನಾವು ಯಾವ್ದು ನೋಡಕತ್ತೀವಿ, 491, 489, 190 ಆ್ಯಂಡ್ 189. ಸೊ ಆವಾಗಲೇ ನಾವು ಹೋಗಿ ನೋಡಿ ಬಂದಿದ್ವಿ. ಇನ್ನೊಂದು ಸತಿ ಹೋಗ್ತೀನಿ. ಆಕ್ಯುಪೇಷನ್ ಲಿಸ್ಟಿಗೆ ಆವಾಗಲೇ ಹೋಗಿದ್ವಲ್ಲ. ಸೊ ಆಕ್ಯುಪೇಷನ್ ಲಿಸ್ಟ್ ಒಳಗೆ ಹೋಗಿ ನಿಮ್ಮದು ವೀಸಾ ಯಾವುದೈತಿ ನೋಡೋಣ. ಫಾರ್ ಎಕ್ಸಾಂಪಲ್ ಮತ್ತೆ ಟೂಲ್ ಮೇಕರನ್ನು ತೊಗೋತೀನಿ ನಾನು. ಟೂಲ್ ಮೇಕರ್ ತೊಗೋತೀನಿ ನೋಡ್ರಿ, 190, 491 ಎಲಿಜಿಬಿಲಿಟಿ ಐತಿ. ಸೊ 189 ಇಲ್ಲ ಇದಕ್ಕೆ. ಸೊ ನಾನು 189 ಚೆಕ್ ಮಾಡೋಂಗಿಲ್ಲ. ಸೊ ಸೀದಾ 190 ಕನ್ಸಿಡರ್ ಮಾಡ್ಕೋತೀನಿ. 190 ಮತ್ತು 491ಗೆ ಏನು ಡಿಫ್ರೆನ್ಸ್ ಐತೆ ಅಂತ ಎರಡೂ ನೋಡೋಣ. ಸೊ ಓಕೆ, ಸೊ ಫಸ್ಟ್ 190ಗೆ ಹೋಗ್ತೀನಿ. 190ಗೆ ಹೋಗಿ ನಿಮ್ದೇನು ಏಜ್ ಕ್ಯಾಟಗರಿ ಬರ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಯಾರೋ 18 to 25 ಇರ್ತೀರಿ, ಅಥವಾ 25 to 33. ಸೊ ಈಗ ಒಂದನ್ನ ಯಾವುದೋ ರ್ಯಾಂಡಮ್ ಚೂಸ್ ಮಾಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಇಂಪ್ಯಾಕ್ಟ್ ಆಗ್ತೈತಿ ಇದು ಅಂತೇಳಿ. ಸೊ ನಾನು 25 to 33 ಚೂಸ್ ಮಾಡ್ತೀನಿ ಆ್ಯಸ್ ಆಫ್ ನಾವು. ಸೊ ಈಗ ಇಂಗ್ಲೀಷ್ ರಿಕ್ವೈರ್ಮೆಂಟ್ ಬಂತಿಲ್ಲಿ. ಸೊ ಈಗ ಅದು ಆಲ್ರೆಡಿ ನಿಮಗೆ ಕೇಳಾಕತ್ತೈತಿ. ಸೊ ನಿಮ್ಮದು ಇಂಗ್ಲೀಷ್ ಲೆವೆಲ್ ಏನೈತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲ, ಈಗ ನೀವು ಕ್ಯಾಲ್ಕುಲೇಷನ್ ಸಿಸ್ಟಮಿಂದ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತೀರಿ ನಾನು ಮಿನಿಮಮ್ ಎಷ್ಟು ಬ್ಯಾಂಡ್ ತೊಗೋಬೇಕಂತೇಳಿ. ಓಕೆ, 3 ಕ್ಯಾಟಗರಿ ಇರ್ತೈತಿ ಇದ್ರೊಳಗೆ. ಒಂದು ಕಾಂಪಿಟೆಂಟ್, ಒಂದು ಪ್ರೊಫಿಷಿಯಂಟ್ ಆ್ಯಂಡ್ ಒಂದು ಸುಪೀರಿಯರ್. ಸೊ ಕಾಂಪಿಟೆಂಟ್ ನಾನು ಬೇರೆ ಐಎಲ್ಸದ್ದು ಹೇಳತ್ತೀನಿ. ಐಎಲ್ಸ್ಗೆ ಬ್ಯಾಂಡ್ ವೈಸ್ ಡಿಫೈನ್ ಮಾಡ್ತಾರೆ. ಓಕೆ, ಕಾಂಪಿಟೆಂಟ್ ಅಂದ್ರೆ ಎಲ್ಲ ಸೆಕ್ಷನ್ಸ್ ಒಳಗೂ ನಿಮಗೆ 6 ಬ್ಯಾಂಡ್ ಈಚ್ ಬೇಕು. ಫಾರ್ ಎಕ್ಸಾಂಪಲ್ ರೀಡಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಸೊ ಈ ಥರ 4 ಸೆಕ್ಷನ್ಸ್ ಇರ್ತವೆ. 4 ಸೆಕ್ಷನ್ನಾಗೂ ನಿಮಗೆ 6 ಬೇಕು. ನಾಟ್ ಓವರ್ ಆಲ್ 6, ಕಂಪ್ಲೀಟ್ ಈಚ್ ಸೆಕ್ಷನ್ನಾಗ 6. ಸೊ ಅದೇ ಥರ ಪ್ರೊಫಿಷಿಯಂಟ್ ಅಂತಂದ್ರೆ 7 ಬ್ಯಾಂಡ್ ಈಚ್ ಬೇಕು. ಸೊ ಅದೇ ಥರ ನೀವು ಸುಪೀರಿಯರ್ ನೋಡಿದರೆ 8 ಬ್ಯಾಂಡ್ ಇನ್ ಈಚ್ ಬೇಕು. ಸೊ ಆ್ಯಸ್ ಆಫ್ ನಾವೇನು ಕನ್ಸಿಡರ್ ಮಾಡೋಣ, ನಾವು ಕಾಂಪಿಟೆಂಟ್ ಅಂತಲೇ ಕನ್ಸಿಡರ್ ಮಾಡೋಣ, ವೆರಿ ಬೇಸಿಕ್ಕಿಗೆ ಹೋಗೋಣ. ನೆಕ್ಸ್ಟ್, ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಪೀರಿಯನ್ಸ್ ಓವರ್ಸೀಸ್, ಔಟ್ಸೈಡ್ ಆಸ್ಟ್ರೇಲಿಯಾ ಇದು. ಸೊ ನೀವು ಈಗ ಆಲ್ರೆಡಿ ಇಂಡಿಯಾನಾಗ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಐತಿ? 3 to 5 years. ಓಕೆ, ಬೇಸಿಕ್ಕಾಗಿ ಕನ್ಸಿಡರ್ ಮಾಡೋಣ. 3 to 5 years ಎಕ್ಸ್ಪೀರಿಯನ್ಸ್
ಕ್ಲಿಕ್ ಮಾಡಿ. ಆಸ್ಟ್ರೇಲಿಯನ್ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇನ್ ಆಸ್ಟ್ರೇಲಿಯಾ, ಇದು ಪರ್ಟಿಕ್ಯುಲರ್ಲಿ ನಿಮಗೆ ಆಸ್ಟ್ರೇಲಿಯಾನಾಗ ಎಕ್ಸ್ಪೀರಿಯನ್ಸ್ ಇರಬೇಕು. ಮೋಸ್ಟ್ ಆಫ್ ನಮ್ಗೆ ಯಾರಿಗೂ ಇರಂಗಿಲ್ಲ. ಸೊ ಲೆಸ್ ದ್ಯಾನ್ 1 ಇಯರ್ ಅಂತೇಳಿ ಸೆಲೆಕ್ಟ್ ಮಾಡೋಣ. ಎಜುಕೇಷನಲ್ ಕ್ವಾಲಿಫಿಕೇಷನ್, ಸೊ ಇಲ್ಲಿ ನಿಮ್ದು ಏನು ಎಜುಕೇಷನ್ ಐತಿ ಸೆಲೆಕ್ಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಡಾಕ್ಟರೇಟ್, ಅಟ್ಲೀಸ್ಟ್ ಬ್ಯಾಚುಲರ್ ಡಿಗ್ರಿ ಯಾರಾದರೂ ಇಂಜಿನಿಯರಿಂಗ್ ಮಾಡಿದ್ರು ಅಂದ್ರೆ ಈ ಆಪ್ಷನ್ಸ್ ಬರ್ತೈತಿ. ಬಟ್ ನಾವು ಡಿಪ್ಲೊಮಾ ಚೆಕ್ ಮಾಡತ್ತೀವಿ, ಓಕೆ ಡಿಪ್ಲೊಮಾ ಆರ್ ಟ್ರೇಡ್ ಕ್ವಾಲಿಫಿಕೇಷನ್ ಅಂತೈತಿ, ಇದನ್ನು ಚೂಸ್ ಮಾಡಿರಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಸ್ಟಡಿ ರಿಕ್ವೈರ್ಮೆಂಟ್ ಯಾರಾದರೂ ಮಾಡಿದ್ರಿ ಅಂತಂದ್ರೆ ಇದನ್ನು ಎಸ್ ಅಂತ ಹೇಳ್ರಿ, ಇಲ್ಲಾಂದ್ರೆ ನೋ ಅಂತ ಹೇಳ್ರಿ. ಇದಂತಂದ್ರೆ ನೀವು ಡಿಪ್ಲೊಮಾ ಅಥವಾ ಟ್ರೇಡ್ ಕ್ವಾಲಿಫಿಕೇಷನ್ಸ್ನ ಆಸ್ಟ್ರೇಲಿಯಾನಾಗ ಕಲ್ತಿರ್ಬೇಕಂತ ಹೇಳಿ ಕೇಳತ್ತಿದ್ದಾರೆ. Do you have at least one degree or a diploma or a trade qualification from Australian educational institution that meets the Australian study requirement? Okay, ಅದು ಇಲ್ಲ. Specialist education qualification. Do you have master degree by research or a doctorate degree from Australian education? ಸೊ ಇದೇನರ ಇತ್ತಂದ್ರೆ ಎಸ್ ಅಂತ ಹೇಳ್ರಿ, ಇಲ್ಲ ಅಂತಂದ್ರೆ ನೋ. ಸೊ ನೆಕ್ಸ್ಟ್ ಬಂದ ಕ್ರೆಡೆನ್ಷಿಯಲ್ಡ್ ಕಮ್ಯುನಿಟಿ ಲ್ಯಾಂಗ್ವೇಜ್. ಸೊ ಇದು ಯಾವುದಾದ್ರೂ ನೀವು ಲ್ಯಾಂಗ್ವೇಜಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇರ್ತಾವೆ, ನ್ಯಾಷನಲ್ ಅಕ್ರಿಡೇಟೆಡ್ ಲ್ಯಾಂಗ್ವೇಜಸ್. ಸೊ ಅದೇನರ ನೀವು ಎಲಿಜಿಬಿಲಿಟಿ ಇದ್ದರೆ ಎಸ್ ಅಂತ ಹೇಳ್ರಿ, ಇಲ್ಲಾಂದ್ರೆ ನೋ ಅಂತ. ಬೇಸಿಕ್ಲಿ ಕರ್ನಾಟಕದಿಂದ ಅಪ್ಲೈ ಮಾಡೋರು ನೋನ ಇರ್ತೈತೆ ಅದು. ಸ್ಟಡಿ ಇನ್ ರೀಜ್ನಲ್ ಆಸ್ಟ್ರೇಲಿಯಾ, ಸೊ ಆಸ್ಟ್ರೇಲಿಯಾದ ರೀಜ್ನಲ್ ಒಳಗೆ ಏನಾದರೂ ಸ್ಟಡಿ ಆಗೈತೆ ನಿಮ್ಮದು, ಇಫ್ ಎಸ್ ಎಸ್, ಇಲ್ಲಾಂದ್ರೆ ಇಲ್ಲ. ಪಾರ್ಟ್ನರ್ ಸ್ಕಿಲ್, ಇಲ್ಲಿ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೋ, ಬಟ್ ಈ ಪಾಯಿಂಟನ್ನು ವೆರಿ ಕ್ಲಿಯರ್ಲಿ ನೋಡೋಣ. ಸಿ, ಒಂದೇದು ಬಂದು ಯುವರ್ ಸ್ಪೌಸ್ ಆರ್ ಅ ಡಿ ಫ್ಯಾಕ್ಟೋ ಪಾರ್ಟ್ನರ್ ಮಸ್ಟ್ ಆಲ್ಸೋ ಬಿ ಆನ್ ಅಪ್ಲಿಕೆಂಟ್ ಫಾರ್ ದಿಸ್ ವೀಸಾ ಆ್ಯಂಡ್ ಮೇಟ್ ಆ್ಯಂಡ್. ಸೊ ನೀವು ಆಲ್ರೆಡಿ ಮ್ಯಾರಿಡ್ ಆಗಿದ್ರಿ ಅಂತಂದ್ರೆ ಈ ಪಾಯಿಂಟ್. ಸೊ ಬೇಸಿಕ್ಲಿ ಸಿಂಗಲ್ ಇದ್ದವ್ರಿಗೆ ಇದು ಒಂದು ಪಾಯಿಂಟ್, ಲಾಸ್ಟ್ ಆಪ್ಷನ್. ಯಾರ ಆ್ಯಸ್ ಅ ಸಿಂಗಲ್ ಅಪ್ಲೈ ಮಾಡತ್ತಿದ್ರಿ ಅಂದ್ರೆ ಲಾಸ್ಟ್ ಆಪ್ಷನ್. ಬಟ್ ಆ್ಯಸ್ ಅ ಪಾರ್ಟ್ನರ್ ಯಾರಾದರೂ ಇದ್ರು ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿದ್ರಿ ಪಾರ್ಟ್ನರ್ ಇದ್ರು ಅಂತಂದ್ರೆ ಇವು 2 ಕ್ಯಾಟಗರಿ ಬರ್ತಾವೆ. ಆ 2 ಕ್ಯಾಟಗರಿ ಒಳಗೆ ಫಸ್ಟ್ ಒನ್ ಬಂದ್ಬಿಟ್ಟು ಬೇಸಿಕ್ ಜಸ್ಟ್ ಮ್ಯಾರೇಜ್ ಆಗಿರಿ, ಬಟ್ ಅವ್ರ ಕಡೆ ಯಾವುದೇ ಥರದ ಇಂಗ್ಲೀಷ್ ರಿಕ್ವೈರ್ಮೆಂಟು ಇಲ್ಲ, ಸ್ಕಿಲ್ ಅಸೆಸ್ಮೆಂಟು ಇಲ್ಲ ಅಂತಂತಂದ್ರೆ 1ನೇ ಆಪ್ಷನಿಗೆ ಹೋಗಬೇಕು. ಸೊ 2ನೇ ಆಪ್ಷನ್ ಮಸ್ಟ್ ಆಲ್ಸೋ ಬಿ ಆನ್ ಅಪ್ಲಿಕೆಂಟ್ ಫಾರ್ ದಿಸ್ ವೀಸಾ ಆ್ಯಂಡ್ ಹ್ಯಾಸ್ ಅ ಕಾಂಪಿಟೆಂಟ್ ಇಂಗ್ಲೀಷ್. ಸೊ ಈಗ ಆಲ್ರೆಡಿ ಅವ್ರ ಕಡೆ ಇಂಗ್ಲೀಷ್ ಟೆಸ್ಟ್ ರಿಸಲ್ಟೂ ಐತಿ. ಸೊ ಆ ಥರ ಇದ್ದಿದ್ದು ಈ ಸೆಕೆಂಡ್ ಆಪ್ಷನ್ ಚೂಸ್ ಮಾಡೋದು. ಸೊ ಫಸ್ಟ್ ನಾನೀಗ ಸಿಂಗಲ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರೊಫೆಷ್ನಲ್ ಇಯರ್ ಇನ್ ಆಸ್ಟ್ರೇಲಿಯಾ, ಸೊ ಯಾವುದಾದ್ರೂ ಪ್ರೊಫೆಷ್ನಲ್ ಇಯರ್ ಫಿನಿಷ್ ಮಾಡಿರೇನೋ ಆಸ್ಟ್ರೇಲಿಯಾನಾಗ, ನಾನು ನೋ ಅಂತ ತಗೋತೀನಿ. ಮಾಡಿದರೆ ಎಸ್ ಅಂತ, ಅಥವಾ ಆ್ಯಸ್ ಆಫ್ ನೋ. ನಾಮಿನೇಷನ್, ಸಿ ನಾವೀಗ ಆಲ್ರೆಡಿ ಟೂಲ್ ಮೇಕರ್ದು ವೀಸಾ ನೋಡಿ ಬಂದೇವಿ. 190 ಅಷ್ಟ ಎಲಿಜಿಬಲ್ ಐತಿ, ಆಮೇಲೆ 491 ಎಲಿಜಿಬಲ್ ಐತಿ. ಸೊ ಆದ್ದರಿಂದ ನಮಗೆ ಸ್ಟೇಟ್ ನಾಮಿನೇಷನ್ ಮ್ಯಾಂಡೇಟರಿ ಐತಿ. 189 ಇರ್ತಿತ್ತಂದ್ರೆ ಅದು ಇಂಡಿಪೆಂಡೆಂಟ್ ವೀಸಾ, ಸೊ ಅದಕ್ಕೆ ನಾಮಿನೇಷನ್ ಏನು ಬೇಕಾಗಿರಲಿಲ್ಲ. ಬಟ್ 190 ಇರೋದ್ರಿಂದ ನಿಮಗೆ 100% ಸ್ಟೇಟ್ ನಾಮಿನೇಷನ್ ಬೇಕಿಲ್ಲಿ. ಸೊ ಆದ್ದರಿಂದ ನಾವು ಎಸ್ ಅಂತ ಹೇಳೋಣ. ಇಲ್ಲಿ ಸ್ಟೇಟ್ ನಾಮಿನೇಷನ್ ಸಿಗಾತೈತೆ ನಮಗೆ. ಸಿ, ಟೋಟಲಿ ಈಗ ನಮಗೆ ಬರತ್ತಿದ್ದು 65 ಪಾಯಿಂಟ್ಸ್. ಸೊ ಈಗ ನಾ ಏನೇನು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ, ಆ ಕ್ಯಾಟಗರಿ ನೋಡೋದಾದ್ರೆ ನನಗೆ ಈ ವೀಸಾ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ. ಬಿಕಾಸ್ 65 ಪಾಯಿಂಟ್ಸ್ ಬರತ್ತಿಲ್ಲ, ನನಗೆ 65 ಬರಾಕತ್ತೈತಿ. ಸೊ ಈಗ ಹಂಗಂತೇಳಿ ನಾನು ವೀಸಾ ಅಪ್ಲೈ ಮಾಡೋಕೆ ಆಗಂಗಿಲ್ಲೇನೋ? ನೋ, ದೇರ್ ಆರ್ ಚಾನ್ಸಸ್. ಹೌ ಟು ಇಂಪ್ರೂವ್ ದ ಪಾಯಿಂಟ್ಸ್? ಸೊ ಎಲ್ಲಿ ಪಾಯಿಂಟ್ಸ್ ನಾವು ಇಂಪ್ರೂವ್ ಮಾಡ್ಬೋದು, ಯಾವುದು ನಿಮ್ಮ ಕಡೆ ಅಂದರೆ ನಿಮ್ಮ ಕೈ ಒಳಗೈತಿ, ಸೊ ನೀವು ಏನೇನು ಇಂಪ್ರೂವ್ ಮಾಡ್ಬೋದು. ಸೊ ಪ್ರೊಬ್ಯಾಬಿಲಿಟಿ ಒಂದು ಏಜ್ನಾಗ ಐತಿ, ಇನ್ನೊಂದು ಸ್ಕಿಲ್ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಒಳಗೈತಿ, ಇನ್ನೊಂದು ಪಾರ್ಟ್ನರ್ ಸ್ಕಿಲ್ ಒಳಗೆ. ಇವು 3 ಫ್ಯಾಕ್ಟರ್ಸ್ ಭಾಳ ಇಂಪ್ಯಾಕ್ಟ್ ಆಗ್ತಿರ್ತೈತಿ. ಆಮೇಲೆ ಇದು ವರ್ಕ್ ಎಕ್ಸ್ಪೀರಿಯನ್ಸ್. ಓಕೆ, ವರ್ಕ್ ಎಕ್ಸ್ಪೀರಿಯನ್ಸ್ ಔಟ್ಸೈಡ್ ಆಸ್ಟ್ರೇಲಿಯಾ ಬರೀ 5 ಪಾಯಿಂಟ್ಸ್ ಬರತೈತಿ. ಫಾರ್ ಎಕ್ಸಾಂಪಲ್ ಮೋರ್ ದೆನ್ 5 ಇಯರ್ಸ್ ಯಾರಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಯಾಕಂದ್ರೆ ನಾವು 3 to 5 ಸೆಲೆಕ್ಟ್ ಮಾಡೇವಿ ಇಲ್ಲಿ, 3 to 5 ಸೆಲೆಕ್ಟ್ ಮಾಡೇವಿ. ಬಟ್ ಯಾರಾದರೂ ನೀವು 5 to
ಲೆಸ್ ದ್ಯಾನ್ 8 ಇಯರ್ಸ್ ಈ ಸೆಕ್ಷನ್ ಏನಾರ ಚೂಸ್ ಮಾಡಿದ್ರಂದ್ರೆ ಸ್ಟಿಲ್ ನಾನು ಇಂಗ್ಲೀಷ್ ಬೇಸಿಕ್ನ ಇಡ್ತೀನಿ, 6 ಬ್ಯಾಂಡನ್ನ ಇಡತ್ತೀನಿ. ಸೊ ಇಂಗ್ಲೀಷ್ ಚೇಂಜ್ ಮಾಡತ್ತಿಲ್ಲ ನಾ ಇಲ್ಲಿ. ನಾನು ಜಸ್ಟ್ 5 to 8 ಅಂತೇಳಿ ಸೆಲೆಕ್ಟ್ ಮಾಡಿದ್ನಿ. ಮಿನಿಮಮ್ 5 ವರ್ಷ ಇರಬೇಕು, 8 ವರ್ಷಕ್ಕಿಂತ ಕೆಳಗಿರಬೇಕು. ಸೊ ಅದನ್ನ ಚೂಸ್ ಮಾಡ್ತೀನಿ. ಇಮಿಡಿಯೇಟ್ 65ಗೆ ಟರ್ನ್ ಆಯ್ತು. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ 5 ಪಾಯಿಂಟ್ಸ್ ಆ್ಯಡ್ ಆಯ್ತು. ಸೊ 6 ಬ್ಯಾಂಡ್ ಐತಿ ನಂದು ಐಎಲ್ಸ್ ಏನು ಎಕ್ಸ್ಟ್ರಾರ್ಡಿನರಿ ಮಾಡತ್ತಿಲ್ಲ, ಜಸ್ಟ್ 6 ಬ್ಯಾಂಡ್ ಬೇಸಿಕ್. ಸೊ ಅಲ್ಲಿ ನನಗೆ ಇಂಗ್ಲೀಷ್ ಲ್ಯಾಂಗ್ವೇಜದ್ದು ಏನೂ ಪಾಯಿಂಟ್ಸ್ ಬರಾಕತ್ತಿಲ್ಲ. ಬಟ್ 6 ಬ್ಯಾಂಡ್ ಮ್ಯಾಂಡೇಟರಿ ನೀವು ತೊಗೊಳ್ಳೇಬೇಕು. ಇವಂದು ಇಲ್ಲಿ ಪಾಯಿಂಟ್ ಬರಾತಿಲ್ಲ ಅಂದ್ರೆ ನಾ ಮಾಡಂಗಿಲ್ಲ ಅಂತಲ್ಲ, ಮಸ್ಟ್ ಆ್ಯಂಡ್ ಶುಡ್ ಬೇಕು 6. ಬಟ್ 0 ಪಾಯಿಂಟ್ ಬರಾತೈತಿ. ಬಟ್ ಅಷ್ಟು ಬೇಸಿಕ್ ಇಂಗ್ಲೀಷ್ ಇಟ್ಕೊಂಡು ನೀವು ವೀಸಾಗೆ ಎಲಿಜಿಬಿಲಿಟಿ ಆಗತ್ತೀರಿ. ಬಟ್ ನಿಮ್ದು ಎಕ್ಸ್ಪೀರಿಯನ್ಸ್ ಮೋರ್ ದೆನ್ 5 ಇಯರ್ಸ್ ಇರಬೇಕು. ಆಮೇಲೆ ನೀವು ಸಿಂಗಲ್ ಇರಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಇಮಿಡಿಯೇಟ್ ಹೋಗಿಲ್ಲಿ ಪಾರ್ಟ್ನರ್ ಚೇಂಜ್ ಮಾಡಿದ್ನಿ, ನಾನು ಮದುವೆ ಆಗೀನಿ ಅಂಥೇಳಿ ನಾನು ಚೇಂಜ್ ಮಾಡಿದ್ನಿ, ಅದಲ್ಲ 2ನೇ ಪಾಯಿಂಟ್ ಸೆಲೆಕ್ಟ್ ಮಾಡ್ಬೇಕು ನಾನು, ಬಿಕಾಸ್ ಸ್ಕಿಲ್ ಅಸೆಸ್ಮೆಂಟ್ ಇಲ್ಲ ಅಂತ ಹೇಳಿ ಆಗತ್ತೀವಿ. ಮತ್ತೊಂದು ಪಾಯಿಂಟ್ ಹೋಗ್ತೈತಿ. ಬಟ್ ನಿಮ್ಮ ಪಾರ್ಟ್ನರು ಸ್ಕಿಲ್ ಕ್ರೈಟೀರಿಯಾನು ಮೀಟ್ ಆಗ್ತಾರೋ, ಆದ್ಮೇಲೆ ಇಂಗ್ಲೀಷ್ನು ಮೀಟ್ ಆಗ್ತಾರೋ ಅನ್ನೋ ಥರ ಇತ್ತಂದ್ರೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ನಿಮಗೆ ಪಾಯಿಂಟ್ ರಿಟರ್ನ್ ಬರ್ತೈತಿ. ದಟ್ ಈಸ್ ಆಲ್ಸೋ ದೇರ್. ಓಕೆ, ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ನನಗೆ 3 to 5 ಇಯರ್ಸ್ ಅಷ್ಟೇ ಎಕ್ಸ್ಪೀರಿಯನ್ಸ್ ಐತಿ, ನನಗೆ 5 to 8 ಇಲ್ಲ. ಸೊ ಆದರೂ ನಾನು ಎಲಿಜಿಬಿಲಿಟಿ ಬೇಕು ಅಂಥೇಳಿ ಆಪ್ಷನ್ ಹುಡುಕಾತಿದ್ರಿ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ಸ್ ಬರೋದೇ ನೀವು ಇಂಗ್ಲೀಷ್ನ ನೆಕ್ಸ್ಟ್ ಲೆವೆಲ್ ಇಂಗ್ಲೀಷಿಗೆ ಟ್ರೈ ಮಾಡಬೇಕು. ಸೊ ಪ್ರೊಫಿಷಿಯಂಟ್ ಲೆವೆಲ್ ಇಂಗ್ಲೀಷ್ ಏನಾರ ನೀವು ತೊಗೊಂಡ್ರಿ ಅಂತಂದ್ರೆ ಭಾಳ ಬೆಸ್ಟ್. ಯಾಕಂತಂದ್ರೆ ಪ್ರೊಫಿಷಿಯಂಟ್ ಲೆವೆಲ್ ಇಂಗ್ಲೀಷ್ ನೀವು ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ಒಂದು 10 ಪಾಯಿಂಟ್ಸ್ ಆ್ಯಡ್ ಆಗ್ತೈತಿ, ವಿಚ್ ಇಸ್ ವೆರಿ ವೆರಿ ಗುಡ್. ಸೊ ನಿಮಗೆ ವೀಸಾ ಇನ್ವಿಟೇಷನ್ಸ್ ಬರೋದು ಪ್ರೊಬಬಿಲಿಟಿ ಭಾಳ ಜಾಸ್ತಿ ಆಕೈತಿ ಬಿಕಾಸ್ ಆಫ್ ದಿಸ್. ಯಾಕಂತಂದ್ರೆ ನಿಮ್ಮ ಪಾಯಿಂಟ್ಸ್ ಇಮಿಡಿಯೇಟ್ಲಿ 75ಗೆ ಹೋಗ್ತೈತಿ. ಸೊ ಇವನ್ ನಿಮ್ದು ಇಲ್ಲಿ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೂ ಸ್ಟಿಲ್ ಯು ಗೋನ ಬಿ ಎಲಿಜಿಬಲ್. ಫಾರ್ ಎಕ್ಸಾಂಪಲ್, ನಾಟ್ ದ್ಯಾಟ್ ಎಕ್ಸ್ಪೀರಿಯನ್ಸ್, ಇದನ್ನು ಚೂಸ್ ಮಾಡಿ ಸ್ಟಿಲ್ ನೀವು ಎಲಿಜಿಬಿಲಿಟಿ ಇರ್ತೀರಿ. ಯಾಕಂದ್ರೆ ಮೋರ್ ದೆನ್ 65, ಯಾಕಂದ್ರೆ ಆಲ್ರೆಡಿ ನಿಮ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ 10 ಬರತೈತಿ. ಓಕೆ, ಸೊ ಇನ್ನೊಂದು ಕೇಸ್ ನೋಡೋಣ. ಈಗ ಯಾರೋ ಒಬ್ಬರು, ಇಲ್ಲ ನಂದು ಎಕ್ಸ್ಪೀರಿಯನ್ಸೂ ಕಡಿಮೆ ಐತಿ, ನನಗೆ ಇಂಗ್ಲೀಷ್ 7 ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾನು ಬರೀ 6 ಮಾಡೋಕ್ಕೆ ಸಾಧ್ಯ. ಸೊ ನಂದು ಇದು ಕಡಿಮೆ ಐತಿ, ನಾನು ಸಿಂಗಲ್ ಅದೇನಿ ಅಂತ ಹಾಕೋನಲ್ಲಿ. ಫಾರ್ ಎಕ್ಸಾಂಪಲ್, ಸಿಂಗಲ್ ಅದೇನಿ, ನನ್ನ ಎಲಿಜಿಬಿಲಿಟಿ ಬರಾತಿಲ್ಲ, ನಂದು ಇನ್ನೂ ಎಕ್ಸ್ಪೀರಿಯನ್ಸು ಆಗಕ್ಕೆ ಇನ್ನೂ 2 ವರ್ಷ ಐತಿ. ಆಮ್ಯಾಗ ನಾನು ಇಂಗ್ಲೀಷ್ನು 7 ಬ್ಯಾಂಡ್ ಏನು ಮಾಡಂಗಿಲ್ಲ, ನಾನು 6ಗೆ ಇರ್ತೀನಿ. ಬಟ್ ಸ್ಟಿಲ್ ನನಗೆ ಎಲಿಜಿಬಿಲಿಟಿ ಬೇಕು ಅನ್ನೋ ಥರ ಆಯ್ತಂದ್ರೆ 190 ನಿಮಗೆ ವರ್ಕ್ ಆಗಂಗಿಲ್ಲ. ಆ ಟೈಮ್ನಾಗ ನಿಮಗೆ 190 ವರ್ಕ್ ಆಗಂಗಿಲ್ಲ. ನೀವು 190 ಬಿಟ್ಟು ನೀವು 491ಗೆ ಹೋಗಬೇಕು. ಸೊ 491ಗೆ ಏನಾಗತೈತಿ ನೋಡೋಣ. 491ಗೆ ಹೋಗೋಣ. ಓಕೆ, 491ನಾಗ ಏನಾಕೈತಿ, ಸೇಮ್ ಇಡೋನು, ಇಂಗ್ಲೀಷ್ನು ಕಾಂಪಿಟೆಂಟನೇ ಇಡೋನು, ಇದನ್ನು ಎಕ್ಸ್ಪೀರಿಯನ್ಸ್ನು ಕಡಿಮೆನೇ ಇಡೋನು, ಇದು ಲೆಸ್ ದೆನ್ 1 ಇಯರ್, ಡಿಪ್ಲೊಮಾನ, ಸ್ಟಡಿ ರಿಕ್ವೈರ್ಮೆಂಟ್ ಏನೂ ಇಲ್ಲ, ಸ್ಪೆಷಲಿಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿಲ್ಲ, ಕ್ರೆಡೆನ್ಷಿಯಲ್ಡ್ ಕಮ್ಯುನಿಟಿ ಲ್ಯಾಂಗ್ವೇಜ್ನು ಏನೂ ಇಲ್ಲ, ಸ್ಟಡಿ ಇನ್ ರೀಜನಲ್ ಆಸ್ಟ್ರೇಲಿಯಾ ಇಲ್ಲ, ಪಾರ್ಟ್ನರ್ ಸಿಂಗಲ್ ಇಡೋನು, ಪ್ರೊಫೆಷ್ನಲ್ ಇಯರ್ ಇನ್ ಆಸ್ಟ್ರೇಲಿಯಾ ಇಲ್ಲ, ನಾಮಿನೇಷನ್ ಆರ್ ಸ್ಪಾನ್ಸರ್ಶಿಪ್, ಎಸ್ ಇದಕ್ಕೆ ಸ್ಪಾನ್ಸರ್ಶಿಪ್ ಬೇಕು ನಿಮಗೆ. ಒಂದೇ ಆಪ್ಷನ್. ಓಕೆ, 491 ಸೆಲೆಕ್ಟ್ ಮಾಡಿದ್ರೆ ನಿಮಗೆ 15 ಪಾಯಿಂಟ್ ಬರ್ತೈತಿ. ಬಟ್ 190 ಸೆಲೆಕ್ಟ್ ಮಾಡಿದರೆ ಓನ್ಲಿ 5 ಪಾಯಿಂಟ್ಸ್ ಬರ್ತೈತಿ. ದಿಸ್ ಈಸ್ ಸ್ಟೇಟ್ ಸ್ಪಾನ್ಸರ್ಶಿಪ್ ಪಾಯಿಂಟ್. ಸೊ ಇಲ್ಲಿ 15 ಬರ್ತೈತಿ, ಅಲ್ಲಿ ಬರೀ 5 ಬರ್ತೈತಿ. ಸೊ ಈ 491 ವೀಸಾದಿಂದ ನಿಮಗೆ ಅಡ್ವಾಂಟೇಜ್ ಏನು ಸಿಗತೈತಿ ಅಂತಂದ್ರೆ
ಸೊ ನಾವು ಸೆಲೆಕ್ಟ್ ಮಾಡಿರೋ 491 ವೀಸಾದಿಂದ ನಿಮಗೆ 10 ಪಾಯಿಂಟ್ಸ್ ಅಡಿಷನಲ್ ಬರತೈತಿ. ನಾಟ್ ಅ 10, 15 ಪಾಯಿಂಟ್ಸ್. ಬಟ್ 190 ಕಂಪೇರ್ ಮಾಡಿದ್ರೆ 10 ಪಾಯಿಂಟ್ಸ್ ಎಕ್ಸ್ಟ್ರಾ ಬರಾಕತೈತಿ. ಓಕೆ, ದಿಸ್ ಇಸ್ ಹೌ ಪಾಯಿಂಟ್ ಕ್ಯಾಲ್ಕುಲೇಷನ್ ವರ್ಕ್ಸ್. ಬಟ್ 491 ಸೆಲೆಕ್ಷನ್ ಮಾಡೋದ್ನಾಗ ನೀವು 100% ಫಸ್ಟ್ ಹೋಗಿ ನೋಡಬೇಕು 491 ನಿಮ್ಮದು ಎಲಿಜಿಬಿಲಿಟಿ ಐತಾ ನಿಮ್ಮ ಆಕ್ಯುಪೇಷನಿಗೆ. ಓಕೆ ಐತಿ, ದೆನ್ ಓನ್ಲಿ ಯು ಕ್ಯಾನ್. ಸೊ ಇಲ್ಲ ನಾನು 491 ಅಪ್ಲೈ ಮಾಡ್ತೀನಿ ಬಟ್ ನಿಮ್ಮ ಆಕ್ಯುಪೇಷನ್ ಅಲ್ಲಿ ಲಿಸ್ಟ್ ಇರಲಿಲ್ಲ ಅಂತಂದ್ರೆ ಅದು ಯೂಸ್ ಆಗಂಗಿಲ್ಲ. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಚೆಕ್ ಯುವರ್ ಪಾಯಿಂಟ್ ಕ್ಯಾಲ್ಕುಲೇಷನ್. ಸೊ ಇವಾಗ ಕ್ಲಿಯರ್ ಆಯ್ತು ನಿಮಗೆ. ಸೊ 491 ಜಾಸ್ತಿ ಅಡ್ವಾಂಟೇಜ್ ಐತಿ, 190 ಸ್ವಲ್ಪ ಅಡ್ವಾಂಟೇಜ್ ಐತಿ. ಬಟ್ ಯಾರಾದರೂ 7 ಬ್ಯಾಂಡ್ ಮಾಡೋರಿದ್ರಿ ಐಎಲ್ಸ್ ಒಳಗೆ ಅಂತಂದ್ರೆ 190 ಪರ್ಫೆಕ್ಟಾಗಿ ಸೂಟ್ ಆಕೈತಿ. ಸೊ 190 ಮತ್ತು 491 ಟೂಲ್ ಮೇಕರ್ ಆಕ್ಯುಪೇಷನ್ ಯಾರ ಇದ್ರಂದ್ರೆ ಪರ್ಫೆಕ್ಟ್ಲಿ ವರ್ಕ್ ಆಕೈತಿ. ಸೊ ಇದೇ ಥರ ಇದು ಜಸ್ಟ್ ಎಕ್ಸಾಂಪಲ್. ನಿಮ್ಮ ಸಿಚುವೇಶನ್ ಏನೈತಿ, ನಿಮ್ದು ಏಜ್ ಏನೈತಿ, ನಿಮ್ದು ಎಜುಕೇಷನ್ ಏನೈತಿ, ಅದ್ರ ಬೇಸ್ ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಏನೈತಿ, ಅದೆಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ದು ಓನ್ ಪಾಯಿಂಟ್ ಚೆಕ್ ಮಾಡ್ಕೊರಿ ಫಸ್ಟ್. ಸೊ ಮೋರ್ ದೆನ್ 65 ಬರ್ಬೇಕು ನಿಮಗೆ. ಬಂದ್ರೆ ಅಷ್ಟೇ ನೀವು ವೀಸಾ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಅದೇರಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಪಾಯಿಂಟ್ ಕ್ಯಾಲ್ಕುಲೇಷನ್. ಸೊ ಏನಾದರೂ ಡೌಟ್ ಇತ್ತಂದ್ರೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಕಮೆಂಟ್ ಹಾಕ್ರಿ, ನಾನು ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ ಕಮೆಂಟ್ಸ್ನಾಗ ರಿಲೇಟೆಡ್ ಟು ಪಾಯಿಂಟ್ ಕ್ಯಾಲ್ಕುಲೇಷನ್. ಸೊ ಆಲ್ಮೋಸ್ಟ್ ಇಷ್ಟು ಮಾಡಿದ್ರಂದ್ರೆ ಇಟ್ ಈಸ್ ಡನ್. ನಾವು ಆಕ್ಯುಪೇಷನ್ ಗೊತ್ತೈತಿ, ನಿಮ್ದು ಪಾಯಿಂಟ್ ಎಲಿಜಿಬಿಲಿಟಿ ಗೊತ್ತೈತಿ. ಸೊ ಇದ್ರ ಬೇಸ್ ಮ್ಯಾಗ ನಿಮಗೆ ಇಂಗ್ಲೀಷ್ ಎಷ್ಟು ಮಾಡ್ಬೇಕು ಅನ್ನೋದನ್ನು ಸಿಕ್ತು. ಬಟ್ ದಿಸ್ ಈಸ್ ನಾಟ್ ರೆಕಮೆಂಡೆಡ್. ಓಕೆ, ಬಟ್ ಯಾರೋ ಒಬ್ರು ಕಷ್ಟಪಡ್ತಿರ್ತಾರೆ, ನನಗೆ ಇಂಗ್ಲೀಷ್ ಆಗತ್ತೇ ಇಲ್ಲ ಅಂತಂದ್ರೆ ದ್ಯಾಟ್ಸ್ ಓಕೆ, ಕಾಂಪಿಟೆಂಟ್ ಇಂಗ್ಲೀಷ್ ಮಾಡ್ರಿ, ಅಪ್ಲೈ ಮಾಡ್ಬೋದು. ಬಟ್ ಯಾರಿಗೋ ಇನ್ನೂ ನಂದು ಎಲಿಜಿಬಿಲಿಟಿ ಐತಿ ಅಂದ್ರೆ ಎಬಿಲಿಟಿ ಐತಿ, ನಾನು ಇನ್ನೂ ಪ್ರೊಫಿಷಿಯಂಟ್ ಮಾಡ್ಬೇಕು ಅನ್ನೋ ಥರ ಐತಂದ್ರೆ ಡೆಫಿನೆಟ್ಲಿ ಪ್ರೊಫಿಷಿಯಂಟ್ ಮಾಡ್ರಿ. ಯಾಕಂದ್ರೆ ಕಂಪೇರ್ ಟು ಕಾಂಪಿಟೆಂಟ್ ಪ್ರೊಫಿಷಿಯಂಟ್ ಇಂಗ್ಲೀಷ್ ಇರೋರಿಗೆ ಜಾಸ್ತಿ ಇನ್ವಿಟೇಷನ್ಸ್ ಬರ್ತಾವು. ಓಕೆ, ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಪಾಯಿಂಟ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಬೆಟರ್ PPTಗೆ ಹೋಗೋಣ. ಆಕ್ಯುಪೇಷನ್ ಚೆಕ್ ಮಾಡೋದು ಹೆಂಗಂತ ಗೊತ್ತಾಯ್ತು. ನೆಕ್ಸ್ಟ್ ಯಾವ ವೀಸಾ ಯಾವ ಥರ ಅಪ್ಲೈ ಮಾಡೋದು, ಏನು ಎಲಿಜಿಬಿಲಿಟಿ ಚೆಕ್ ಮಾಡೋದು ಅನ್ನೋದು ಪಾಯಿಂಟ್ ಕ್ಯಾಲ್ಕುಲೇಷನ್ನಿಂದನೇ ನಮಗೆ ಅರ್ಥ ಆಯ್ತು. ಸೊ ಯಾರೆಲ್ಲ 190ಗೆ ಎಲಿಜಿಬಿಲಿಟಿ ಅದಿರಿ, 190, 491 ಅದು ಏನೇನು ಅನ್ನೋದನ್ನು ಆಲ್ರೆಡಿ ಪಾಯಿಂಟ್ಸ್ ಜೊತೆ ಚೆಕ್ ಮಾಡ್ಕೊಂಡ್ವಿ. ಆಮೇಲೆ 190, 189, 491 ವೀಸಾಸ್ಗಳು ಅಂದ್ರೆ ಏನು ಅನ್ನೋದನ್ನು ಹಿಂದಿನ ವಿಡಿಯೋನಾಗ ಫುಲ್ ಡೀಟೇಲ್ ನೋಡೇವಿ. ಇನ್ನೂ ಯಾರಿಗಾರ ಡೌಟ್ ಇದ್ದಂದ್ರೆ ಕಮೆಂಟ್ ಮಾಡಿರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ವೀಸಾ ಪ್ರೊಸೆಸ್ಸದ್ದು 2 ಮೇಜರ್ ಸ್ಟೆಪ್ಸನ್ನು ನೋಡ್ಕೊಂಡ್ವಿ. ಒಂದು ಆಕ್ಯುಪೇಷನ್ ಹೆಂಗೆ ಚೂಸ್ ಮಾಡೋದಂತ ಹೇಳಿ, ಆಮೇಲೆ ಇನ್ನೊಂದು ಪಾಯಿಂಟ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದಂತ ಹೇಳಿ. ಇವೆರಡೂ ನಿಮಗೆ 100% ಅರ್ಥ ಆತಂದ್ರೆ ನೀವು ಆಲ್ಮೋಸ್ಟ್ ಯಾವ ವೀಸಾ ಸೆಲೆಕ್ಟ್ ಮಾಡಬೇಕು, ಯಾವ ಪಾತ್ ಚೂಸ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಸಿಗ್ತೈತಿ. ಸೊ ಪರ್ಟಿಕ್ಯುಲರ್ ವೀಸಾ ಮ್ಯಾಗ ನಿಮಗೆ ವರ್ಕ್ ಮಾಡೋಕೆ ಭಾಳ ಹೆಲ್ಪ್ ಆಕೈತಿ. ಇದ್ರೊಳಗೆ ನಿಮಗೆ ಏನೋ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಕೇಳ್ರಿ, ನಾನು ನಿಮ್ದು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಸೊ ಇನ್ನೊಂದು ಮೇಜರ್ ಸ್ಟೆಪ್ ಏನಂತಂದ್ರೆ ಸ್ಕಿಲ್ ಅಸೆಸ್ಮೆಂಟ್. ಅದು ಒಂದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿಬಿಡ್ತಂದ್ರೆ ಆಸ್ಟ್ರೇಲಿಯಾ ವೀಸಾದ ಮೇಜರ್ 3 ಸ್ಟೆಪ್ಸ್ ಕ್ಲಿಯರ್ ಆದಂಗೆ ಆಕೈತಿ. ಈ 3 ಸ್ಟೆಪ್ಸಿಂದ ನೀವು ವೀಸಾ ಲಾಂಚ್ ಮಾಡೋಕೆ ರೆಡಿ ಇರ್ತೀರಿ. ಸೊ ಸ್ಕಿಲ್ ಅಸೆಸ್ಮೆಂಟ್ನಾಗ ಮತ್ತು ಮೇಜರ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಪ್ರೊಸೆಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐತಿ. ಟ್ರೇಡ್ ಸ್ಕಿಲ್ಸಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೊಸೆಸ್ ಐತಿ. ಟ್ರೇಡ್ ಸ್ಕಿಲ್ಸ್ ಅಂದರೆ ಯಾರು ಡಿಪ್ಲೊಮಾ, ITI ಈ ಥರ ಕೋರ್ಸಸ್ ಮಾಡಿರ್ತಾರಲ್ಲ ಅವೆಲ್ಲ ಟ್ರೇಡ್ ಸ್ಕಿಲ್ಸ್ನಾಗ ಬರ್ತೈತಿ, ಅವ್ರಿಗೆಲ್ಲ ಡಿಫ್ರೆಂಟ್ ಪ್ರೊಸೆಸ್ ಐತಿ. ಆಮೇಲೆ ಅದೇ ಥರ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಹೆಲ್ತ್ ಸೆಕ್ಟರ್ ಸೈಡ್ ನೋಡೋದಾದ್ರೆ ಅವ್ರದ್ದು ಸ್ಕಿಲ್ ಅಸೆಸ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ನರ್ಸಿಂಗ್ ಮಾಡಿದವ್ರಿಗೆ ಅಥವಾ ಲ್ಯಾಬ್ ಟೆಕ್ನಿಷಿಯನ್ಸು, ಪ್ಯಾಥಾಲಜಿ ಕಲೆಕ್ಟರ್ಸು ಇವ್ರಿಗೆಲ್ಲನೂ ಬೇರೆ ಥರ ಇರ್ತೈತಿ. ಸೊ ಬೇಸಿಕ್ ಓವರಲ್ಲಾಗಿ ಸ್ಕಿಲ್ ಅಸೆಸ್ಮೆಂಟ್ ಅಂದರೆ ಏನು, ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋನಾಗ ನೋಡೋಣ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.